ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನೇರಾ ವ್ಲಾಗ್ಸ್. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತಾ ಈ ವಿಡಿಯೋ ಕಂಟಿನ್ಯೂ ಆಗ್ತಾಯಿದೆ. ಏನು ಗೊತ್ತಾ, 2 ಚಿನ್ಕುರುಳಿ ಪಟಾಕಿಗಳು ಬಂದಿದ್ದೋ ನಮ್ಮ ಜಿಮ್ಮಲ್ಲಿ. ಪಟಪಟ ಅಂತ ಮಾತಾಡ್ತಿದ್ದೋ. ನೀವು ಅವ್ರ ಮಾತು ಕೇಳಿದ್ರೆ ಎಂಜಾಯ್ ಮಾಡ್ತೀರಾ. ಎಷ್ಟು ಮುದ್ದಾಗಿ ಇವಾಗ ತಾನೇ 10th ಪಾಸ್ ಆಗಿದ್ವಂತೆ ಆ ಹುಡುಗರು. ಖುಷಿ ಆಯಿತು ನನಗಂತೂ ಕೇಳಿ. ಆ ಮಕ್ಕಳು ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗಿರ್ಬೇಕು ಹಂಗೆ ಹೆಣ್ಮಕ್ಳು. ಅದು ನನಗೆ ಭಾಳ ಖುಷಿ ಆಯಿತು. ಫಸ್ಟ್ ಒನ್ ಡೇಗೆ ಅಷ್ಟೊಂದು ಮಿಂಗಲ್ ಆದ್ರಲ್ಲ, ಅದು ಒಂಥರ ಖುಷಿ, ಹೊಸ ವಿಚಾರ. ನೋಡಿ ಅವ್ರು ಆಟಗಳನ್ನ ತೋರಿಸ್ತಾ ಹೋಗ್ತೀನಿ. ಸಬ್ಸ್ಕ್ರೈಬ್ ಮಾಡ್ರು. ಯೂಟ್ಯೂಬ್ ಏನ್ ಮಾಡ್ತೀರಾ? ಇದೇ ವ್ಲಾಗ್, ಡೈಲಿ ರೊಟೀನ್. ನಿಮ್ಮ ಹೆಸರೇನು? ಲೈಕ್ಸ್ ಮಾಡಿ. ಝೂಮ್ ಆಗ್ತೀನಿ. ಹೇಳಿ ಇವಾಗ. ಅವ್ರಿಗೆಲ್ಲ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಮಾಡಿ. ಅವ್ರು ಚೆನ್ನಾಗಿ ವರ್ಕೌಟ್ ಮಾಡ್ತಿದ್ದಾರೆ. ನಿಮ್ಗೆ ಅಷ್ಟೊಂದು ಡೌಟ್ ಇದ್ರೆ ಸ್ಯಾಂಕಿಗೆ ಬಂದು ನೋಡಿ. ಹೊಸ ಪಾರ್ಕು, ಹೊಸ ಜಿಮ್ ಅವರೇ ಕಟ್ಸಿರೋದು. ಬಟ್ ಹೇಳ್ಕೊಂತಿಲ್ಲ ಅಷ್ಟೇ. ದೊಡ್ಡ ಮನುಷ್ಯ ನಾವೆಲ್ಲ ಅವ್ರ ಬ್ಯಾಕ್ ಸಪೋರ್ಟ್ ಬಹಳ ದೊಡ್ಡದು ಇರೋದು. ತುಂಬಾ ದೊಡ್ಡ ಮನಸ್ಸು, ದೇವ್ರಂತ ಮನುಷ್ಯ. ಡಿಗ್ರಿಗೆ ಇವ್ರ ಕೈಗೆ ಸಿಗಲ್ಲ ಅಣ್ಣ, ಕೈಗೆ ಸಿಗಲ್ಲ. ಫ್ಲೈಟೇ ಮನೆ ಮುಂದೆ ಇರುತ್ತೆ ಇವ್ರಿಗೆ. ಅಲ್ಲ, ಇವ್ರ ಹತ್ರ ಮಾತಾಡಕ್ ಆಗಲ್ಲ ಅಂತ ಅನ್ಸಿ ಯೋಚನೆ ಮಾಡ್ತಾ ಇದ್ದೀನಿ. 82. ಇನ್ನೊಂಚೂರು ಮಾತು ಕಮ್ಮಿ ಹಾಕಿದ್ರೆ 92 ಬರುತ್ತೆ. ನಂದು ಪ್ರಿಪರೇಟ್ ಇಲ್ಲ. ಫಸ್ಟ್ ರ್ಯಾಂಕ್ ಬಾಳೆಹಣ್ಣು ಕೊಡ್ರಿ ಅಂದ್ರೆ ಬಾಳೆಹಣ್ಣು ಸಿಪ್ಪೆ ಕೊಡಿ ಅಂತ ಅನ್ನಕ್ಕ. ನಮ್ದು ಚೆನ್ನಾಗೇ ಬಂತು, ಪ್ರಿಪರೇಟ್ ಇಲ್ಲ. ನಂದು ಎಕ್ಸಾಮ್ ಟೈಮಲ್ಲಿ ನಮ್ಮ ಅಜ್ಜಿ ಹೋಗ್ಬಿಟ್ರು, ಅದಕ್ಕೆ ಕಮ್ಮಿ ಬಂದ್ಬಿಟ್ಟಿದೆ. ಹೋಗ್ಲಿ ಬಿಡು, ಅಜ್ಜಿ ಹೋದ್ರಲ್ಲ ನೆಮ್ಮದಿಯಾಗಿ. ಏನಂಟಿ 3 ತಿಂಗಳು ಸಬ್ಸ್ಕ್ರೈಬ್ ಮಾಡಿಸಿದೀನಿ. ಇನ್ನೂ ಮಾಡಿಲ್ಲ ಕಣೆ. ಇಲ್ಲ, ಮಕ್ಳು ನೋಡ್ಬೇಡಿ, ಅಜ್ಜಿಗೆ ಮೊಬೈಲ್ ಆಯ್ತಾ ಇಲ್ಲೇ? ಏನು ಯೂಸ್ ಇಲ್ಲ ಫೋನು. ಇಷ್ಟು ಮಾತ್ರ ಐಫೋನ್ ಇಟ್ಕೊಂಡ್ಬಿಟ್ಟಾರಂತ ಎಲ್ಲರೂ ಇಟ್ಕೊಳಕ್ಕಾಗುತ್ತಾ? ಇದು ಐ ಅಲ್ಲ, ಏನು ಅಂತ ಹೇಳಿ ಹಂಗಂತ. ಅವಾಗ ನಾನು ಅದ್ ಮಾಡ್ತೀನಪ್ಪ. ಕರ್ಕೊಂಡ್ ಬಂದಿದ್ದು ಅಕ್ಕ ಅಲ್ಲ, ನಾವು ಆಂಟಿ ಬಿಡಿ ಸಾಕು. ನಾನು ಒಂದು ಕೈ ನೋಡಿಲಿ ಏನೇನು ಹೇಳ್ತಾವ್ರೆ. ನೀನು ಪಕ್ಕದ ಮನೆ ಆಂಟಿ ಅಂತೆ, ಅವ್ರ ಮಿಸ್ಸಸ್ ಅಂತ ಅವಳಂದ್ರೆ. ಇಲ್ಲ, ಪಕ್ಕದ ಮನೆ ಆಂಟಿ ಕರ್ಕೊಂಡ್ ಬಂದಿರೋದು. ಮನೆ ಆಂಟಿನೆಲ್ಲ ಕರ್ಕೊಂಡ್ ಬರ್ತಾರ ಯಾರಾದ್ರು? ಅಲ್ಲ, ನಮ್ಮ ಅಂಕಲ್ ಬಿಟ್ರೆ ಕರ್ಕೊಂಡ್ ಬರ್ತಾ ಇದ್ರಲ್ಲ, ಅದಕ್ಕೆ. ಗೊತ್ತು ಅವ್ರಿಗೆ, ಅಲ್ಲ ನಕ್ಷತ್ರನೂ ಗೊತ್ತು. ಎಲ್ರು ಇಡೀ ಗುಟ್ಟಳ್ಳಿಯಲ್ಲಿ ಯಾರು ಬೇಕು ಎಲ್ಲ ಗೊತ್ತು. ಬಟ್ ಯಾರನ್ನು ಕರ್ಕೊಂಬರೋದು ಧೈರ್ಯ ಇಲ್ಲ. ಬರೋದು ಗೊತ್ತಾ? ಅವ್ರಿನ್ನು ಪಿಳ್ಳೆ ಕೊಡ್ಬಿಡ ಅಂಕಲ್. ಅವ್ರಿಗೆ ನಮ್ಮ ವಯಸ್ಸೇ ಸುಮ್ಮನೆ. ನಿಮ್ಮ ವಯಸ್ಸಿಗೂ ಗೊತ್ತಿರೋಲ್ಲ, ಎಲ್ಲ ಸೀನಿಯರ್ ಸಿಟಿಜನ್. ಗೊತ್ತಿಲ್ಲ. ಹೆಸರೇನು? ಮಂಜುನಾಥ್ ಗೊತ್ತಾ? ಮಲಯಾಳಂ ಅವರು. ಇವತ್ತು ಎಷ್ಟು ವರ್ಕೌಟ್ ಮಾಡಿರೋದು ನಾವು. ಚೆನ್ನಾಗಿ ಬೆವ್ರು ಕಿತ್ಕೊಂಡ್ ಬರ್ತಿದ್ದೆ, ಇಲ್ಲಿಂದ ನೀರ್ ಹಾಕ್ಬಿಟ್ಟು ಬೆವ್ರು ಬರ್ತಾ ಇದೆ ಅಂತ ಹೇಳ್ತಾರೆ. ನೋಡಿ ಗೈಸ್, ಎಲ್ಲ ಕ್ಯಾಪ್ಚರ್ ಆಗಿದೆ. ನೋಡಿ ಗೈಸ್, ಎಂತೆಂತ ಮಾತು ಅಂಕಲ್. ನೋಡಿ ಆಂಟಿ ಕಷ್ಟಪಟ್ಟು ಬೆವ್ರು. ನನ್ನ ಹತ್ರ ವಿಡಿಯೋ ಇದೆ. ಸಲ್ಮಾನ್ ಖಾನ್ ಎಲ್ಲ ಹೋಯ್ತಾರೆ ವಾಕಿಂಗ್ಗೆ, ಐಶ್ವರ್ಯ ಕಾಜೆಲ್ಲ ಹೊಡ್ಕೊಂಡ್ ಬರಕ್ಕೆ. ಕರೀನಾ ಕಪೂರ್ ಅವ್ರ ಮದ್ವೆ ಆಗಿದ್ಯಾ? ಮದ್ವೆ ಆಗ್ದೆ. ಅಯ್ಯೋ ಆಂಟಿ, ಏಜ್ ಅಲ್ಲಿ ಏನು ಗೊತ್ತಾಗಿ ಅದೇ ಇಲ್ಲ. ಯಾರಿಗ್ ಮದ್ವೆ ಆಗಿದೆ ನೋಡಿ, ಇವ್ರನ್ನ ನೋಡಿದ್ರೆ ಮದ್ವೆ ಆಗಿಲ್ಲ ಅನ್ಸುತ್ತೆ. ಈ ಅಂಕಲ್ಗಂತೂ ನಿಜ ಗೊತ್ತಾಗ. ಹಾಗೆ ವಾಕ್ ಮುಗಿಸ್ಕೊಂಡು ಬರ್ತಾ ತರಕಾರಿ ಎಲ್ಲ ಬೇಕಾಗಿತ್ತು ನನಗೆ. ಎಲ್ಲ ತರಕಾರಿಗಳು ಒಂದು ಕಡೆ ಸಿಗುತ್ತೆ. ಇದು ರೈತರು ಆಟೋನಲ್ಲೇ ತಂದು ಮೆಣಸಿನ್ಕಾಯಿ 10 ರೂಪಾಯಿಗೆ. ಹಂಗಾಗಿ ಅಲ್ಲಿ ಹೋಗ್ಬಿಟ್ಟು ಏನೇನು ಬೇಕು ಮನೆಗೆ ಒಂದು ವಾರಕ್ಕೆ ಆಗೋಷ್ಟು
ತರಕಾರಿನ ತೊಗೊಂಡು ಬಂದೆ. ಎಲ್ಲನೂ ಅವ್ರ ಹತ್ರ ಫ್ರೆಶ್ ಆಗಿರುತ್ತೆ. ಈ ಅಪ್ಪಂಸಲ್ಲೆಲ್ಲ ಹೋದರೆ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ. ಇವ್ರ ಹತ್ರ ತೊಗೊಂಡ್ರೆ ರೇಟ್ ಕಮ್ಮಿನೂ ಇರುತ್ತೆ. ಪಾಪ ಅವ್ರಿಗೂ ಹೆಲ್ಪ್ ಆಗುತ್ತೆ. ಬೇಗ ವ್ಯಾಪಾರ ಮುಗಿಸಿ ಮಳೆ ಮುಂಚೆ ಮನೆಗೆ ಹೋಗ್ಬೋದು. ಮತ್ತು ಇನ್ನೂ ಚೆನ್ನಾಗಿ ಕೊಡ್ತಾರೆ. ಮೆಣಸಿನ್ಕಾಯಿ ಹಾಕಿ ಕಂಜುಸ್ತನ ಮಾಡಲ್ಲ. ನೀಟಾಗಿ ತೂಕ ಆಗಿರ್ಬೋದು, ರೇಟ್ ಆಗಿರ್ಬೋದು, ತುಂಬ ಚೆನ್ನಾಗಿ ಕೊಡ್ತಾರೆ. ಹಾಗಾಗಿ ನಾವಂತೂ ಇಂಥ ರೈತರ ಹತ್ರನೇ ತೊಗೊತೀವಿ. ಜಾಸ್ತಿ ಇದಕ್ಕೆಲ್ಲ ಹೋಗಲ್ಲ. ಅಂದರೆ ಇದು ಸೋಮವಾರ ಶುರುವಾದರೆ ಇನ್ನು ಸೋಮವಾರ, ಗುರುವಾರ, ಶನಿವಾರ ಇವೆಲ್ಲ ವೆಜ್ ದಿನಗಳು. ಮಧ್ಯಾಹ್ನಕ್ಕೆ ಎಲ್ಲ ತರಕಾರಿ ಹಾಕಿ ಸಾಂಬಾರು ಮಾಡಿ ಮುದ್ದೆ ಮಾಡಿದೆ. ಸೂಪರಾಗಿತ್ತು ಮುದ್ದೆ ಮತ್ತು ಸಾಂಬಾರು. ಎಲ್ಲ ತರಕಾರಿ ಹಾಕಿದಾಗ ನಾವು ಹುಳಿನ ಮಾಡೋ ಅಂಥದ್ದು ತೆಂಗಿನಕಾಯಿ ರುಬ್ಬಾಕ್ಬಿಟ್ಟು ಅದೊಂಥರ ಚೆನ್ನಾಗಿರುತ್ತೆ. ಮಾಮೂಲಿ ಬೇಳೆ ಸಾರು ಬೇರೆ, ಅದು ತೆಂಗಿನಕಾಯಿ ಹಾಕದೆ ಮಾಡೋ ಅಂಥದ್ದು ಬೇರೆ. ಇದು ತರಕಾರಿ ಮಿಕ್ಸ್ ತರಕಾರಿ ಹಾಕಿ ಮಾಡೋ ಅಂಥದ್ದು. ಇನ್ನು ಸಂಜೆ ನಮ್ಮ ಯಜಮಾನ್ರಿಗೆ ಚಾಟ್ಸ್ ತಿನ್ನಬೇಕು ಅಂತ ಅನ್ನಿಸ್ತಂತೆ. ನಾವು ಮೊನ್ನೆ ಹೋಗಿ ತಿನ್ಕೊಂಡ್ಬಂದ್ಬಿಟ್ಟಿದ್ವಿ. ಪಾಪ ಅವ್ರಿಗೂ ತಿನ್ನಬೇಕು ಅನ್ನಿಸ್ತಂತೆ. ಹಂಗಾಗಿ ಸಾಗರ್ ಕರ್ಕೊಂಡೋದ್ರು. ಅಲ್ಲಿ ಡಾಬಲಿ ಮತ್ತು ತೊಗೊಂಡು ಕುಡ್ಕೊಂಡು ವಾಪಸ್ ಮನೆಗೆ ಬಂದ್ವಿ. ಇಲ್ಲಿ ಯಾವುದೇ ಚಾಟ್ಸ್ ತೊಗೊಂಡ್ರು ಚೆನ್ನಾಗಿರುತ್ತೆ. ಅದರಲ್ಲೂ ಫೇಮಸ್ಸು ವಡಾಪಾವು, ಪಾವ್ ಬಜ್ಜಿ ಮತ್ತು ಡಾಬಿಲಿ ಮ್ಯಾಂಗೋ ಮಿಲ್ಕ್ ಶೇಕ್. ನಾನು ಮೊನ್ನೆನೇ ತೋರಿಸಿದ್ದೀನಿ. ಅಲ್ಲಿಂದ ಮುಗಿಸ್ಕೊಂಡು ನನ್ನ ತಂಗಿ ಮಗನ ನೋಡೋಣ ಅಂತ ಹೋದ್ವಿ. ಅವನ್ನ ನೋಡದೆ ಇರೋಕ್ಕೆ ಆಗಲ್ಲ ನಮಗೆ. ಡಸ್ಟ್ಬಿನ್ಗೆ ಹಾಕೋಗು ಚೀನು, ಎದ್ದೋಗಿ ಮನೆ ಪ್ಲೀಸ್, ಎದ್ದೋಗಿ ಮನೆ ಕೇಟಪ್ ತಗೊಳ್ಳೋ ನೋಡಿ ಎತ್ಕೋಗೋ. ಎರಡು ನೋಡಿ ಹೆಂಗೆ ಹಿಡ್ಕೋತಾನೆ ಕಸ ಅಂತ ಗೊತ್ತು. ಸಾಟರ್ಡೆ ಈಗೋಯ್ತು ನಮ್ಮ ದಿನ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ಸಂಡೇ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್. ಥ್ಯಾಂಕ್ ಯು ಆಲ್.